ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ಅಮ್ಮನ ಮನೆಗೆ ಊರಿಗೆ ಬಂದಿದ್ವಿ. ಸೊ ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಬರೋದು ಅತ್ತೆ ಮನೆಗೆ ಲೇಟ್ ಆಯಿತು ಅಂತ ಹೇಳಿ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಇವಾಗ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಇವಾಗ ತಾನೇ ಎದ್ದಿದ್ದಾಯಿತು. ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ನಾನು. ಇನ್ನು ಮುಖಕ್ಕೇನೋ ಮೇಕಪ್ ಮಾಡ್ಕೊಂಡಿಲ್ಲ. ಹೇರ್ ಕೂಮ್ ಮಾಡ್ಕೋಬೇಕು. ನಮ್ಮ ಪಾಪು ಇವಾಗ ಎಷ್ಟು ಎದ್ದಿದ್ದಾನೆ. ಇವಾಗ ಆಟ ಆಡ್ತಾ ಇದ್ದಾನೆ. ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ಹಸ್ಬೆಂಡ್ಗೆ ಸ್ನಾನ ಮಾಡಿಸಿ ಅಂತ ಹೇಳಿದ್ದೀನಿ. ಇಬ್ಬರು ಸ್ನಾನ ಮಾಡ್ಕೊಂಡ್ರೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು. ರೆಡಿಯಾಗಿ ಹೋಗಬೇಕು. ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಯ್ ಮಾಡ್ತೀನಿ. ಹಾಯ್ ಮಾಡಬೇಕು ಈ ಥರ ಇಲ್ಲಿ. ಹಾಯ್. ನಾವು ಎಲ್ಲ ತಿಂಡಿ ತಿಂದ್ಕೊಂಡು ರೆಡಿಯಾಗೋ ಅಷ್ಟರಲ್ಲಿ ಅಪ್ಪ ಅಮ್ಮ ಮತ್ತು ಸಿಸ್ಟರ್ ಕೂಡ ಬಂದರು. ಹೇಗೂ ಮನೆದೇವ್ರಿಗೆ ಹೋಗ್ತಿದ್ದೀವಲ್ಲ ಅಂತ ಹೇಳಿ ಅವರೂ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದೆ. ನಾವು ಇಲ್ಲಿಂದ ರೆಡಿಯಾಗಿ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೊರಡೋದಕ್ಕೆ ಲೇಟಾಗೇ ಆಗುತ್ತೆ. ಸೊ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ. ಅವ್ರು ಕೂಡ ಇಲ್ಲಿಗೆ ಬಂದರು. ಬರೋ ಅಷ್ಟರಲ್ಲಿ ನಾವು ಎಲ್ಲ ತಿಂಡಿ ತಿಂದ್ಕೊಂಡು ಎಲ್ಲರೂ ರೆಡಿಯಾಗಿದ್ವಿ. ಯಾವುದೇ ಶುಭ ಕಾರ್ಯ ಮಾಡಿದರೂ ಮೊದಲು ದೇವರ ಅನುಗ್ರಹ ತುಂಬಾ ಮುಖ್ಯ. ಅದರಲ್ಲೂ ಮನೆ ದೇವರು ಆಶೀರ್ವಾದ ಬೇಕಲೇಬೇಕು. ಗೃಹ ಪ್ರವೇಶದ ಟೈಮ್ನಲ್ಲಿ ಮೊದಲನೇ ಆಮಂತ್ರಣ ಮನೆ ದೇವರಿಗೆ ಕೊಟ್ಟು ಪೂಜೆ ಮಾಡಿಸ್ಬೇಕು. ಅದು ಪದ್ಧತಿ ಕೂಡ. ಯಾವುದೇ ಶುಭ ಕಾರ್ಯ, ಮದುವೆ ಆಗಿರ್ಬೋದು ಅಥವಾ ನಾಮಕರಣ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಈ ಥರ ಮಾಡ್ತೀವಿ ನಮ್ಮ ಕಡೆ. ಸೊ ನಾವು ಕಾರ್ಡ್ ಏನು ಮಾಡಿಸಿರಲಿಲ್ಲ. ಫೋನಲ್ಲೇ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಅವಾಗ ಹೋಗಿ ಜಸ್ಟ್ ಪೂಜೆಯಾರು ಮಾಡಿಸ್ಕೊಂಡು ಬರಬೇಕಿತ್ತಂತೆ. ಬಟ್ ನಾವೆಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ರಿಂದ ಮನೆ ದೇವ್ರಿಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ಕಾರ್ ತೊಗೊಂಡ್ಮೇಲೆ ಕೂಡ ಹೋಗೋದಕ್ಕಾಗಿರಲಿಲ್ಲ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ನಮ್ಮನೆ ದೇವ್ರು ಬಂದು ಮುಡುಕ್ತಾರೆ ಮಲ್ಲಿಕಾರ್ಜುನ ಮತ್ತು ಪಾರ್ವತಿ. ನಾವು ಲಾಸ್ಟ್ ಟೈಮ್ ಹೋಗಿದ್ದು ಪಾಪುಗೆ ಮುಡಿ ಕೊಡಬೇಕಾದ್ರೆ ಮತ್ತೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಹೋಗ್ತಿದ್ವಿ ಫ್ಯಾಮಿಲಿ ಎಲ್ಲರೂ. ಹಾಗೆ ಹೋಗ್ತಾ ಅಂದವೇ ನೋಡಿ ಎಷ್ಟು ಚೆನ್ನಾಗಿದೆ ಈ ನೇಚರ್, ಈ ಸೀನರಿ ಎಲ್ಲ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇದು ಬಂದು ಮುಡುಕ್ತರೆಗೆ ನಿಯರ್ ಇರೋ ಅಂಥದ್ದು. ಈ ಕಡೆ ಭತ್ತ ಅದನ್ನೆಲ್ಲ ಬೆಳೀತಾರೆ. ತುಂಬ ಹಚ್ಚ ಹಸಿರು, ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗೆ ಒಂದು ತಂಪು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಇಲ್ಲೇ ಪ್ರಕೃತಿ ಮಡಿಲಲ್ಲೇ ಇದ್ದು ಬಿಡಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನು ಇರಲಿ ಅಂತ ಹೇಳಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಜಸ್ಟು ಇವಾಗ ಬಂದ್ವಿ. ಅಷ್ಟೇನು ಕ್ರೌಡ್ ಇಲ್ಲ ಅಂತ ಅನಿಸುತ್ತೆ. ನೋಡಬೇಕು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ. ಮಂಡೇ ಟು ಫ್ರೈಡೇ ಆದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಇವತ್ತು ನೋಡೋಣ. ಸೊ ಅತ್ತೆಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬರೋದಕ್ಕೆ ಹಾಗೆ ಪಾಪು ಕರೀತಾ ಇದ್ದಾನೆ. ಸ್ವಲ್ಪ ಕಾಲು ನೋವು ಇರೋದ್ರಿಂದ ಕಷ್ಟ ಅವರಿಗೆ ಬರೋದಕ್ಕೆ. ನೋಡಬೇಕು ಏನು ಮಾಡ್ತಾರೋ. ಹಾಗೆ ತುಂಬ ಬಿಸಿಲಿದ್ದರಿಂದ ನಾವು ಬಂದಿರೋ ಟೈಮಲ್ಲಿ ತುಂಬ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು. ಪಾಪು ನೋಡಿದ ಕೂಡಲೇ ಕೇಳ್ತಿದ್ದ. ಸೊ ಅವನಿಗೂ ತಗೊಟ್ವಿ. ಹಾಗೆ ಅತ್ತೆ ಫೈನಲಿ ಬರೋದೇ ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನಮ್ಮ ಭಾವನ ಜೊತೆ ಹೋಗಿರ್ಬೇಕಾದ್ರೂ ಕೂಡ ಪಾಪ ಮುಡಿ ಕೊಡೋದಕ್ಕೆ ಆವಾಗ್ಲೂ ಬಂದರೂ ಕೂಡ ಅವರು ಕಾರಲ್ಲೇ ಕೂತಿದ್ರಂತೆ. ಟೆಂಪಲ್ಗೆ ಹೋಗೋದಕ್ಕೆ ಆಗಿರಲಿಲ್ವಂತೆ. ಸೊ ಇವಾಗಲೂ ಆಗೋದಿಲ್ಲ, ಜಸ್ಟ್ ಜೊತೆಗೆ ಬಂದೆ ಅಷ್ಟೇ ಅಂತ ಹೇಳಿ ಇವಾಗಲೂ ಕಾರಲ್ಲೇ ಕೂತಿದ್ರು. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಐಸ್ ಕ್ರೀಮ್ ತಗೊಟ್ವಿ. ಕೂತಿರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿದ್ರೆ ತುಂಬ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ಸೊ ಇವಾಗೆಲ್ಲ ಖಾಲಿ ಇದೆ ಅಂತಂದರೆ ಸೊ ಏನು ಪ್ರಾಬ್ಲಮ್ ಇಲ್ಲ, ಬೇಗನೆ ದರ್ಶನ ಆಗುತ್ತೆ. ಅದು ಇವಾಗ ಬೇರೆ ಇಲ್ಲಿ ಟೆಂಪಲ್ ಇವಾಗ ತಾನೇ ಎಲ್ಲ ಆಲ್ಟ್ರೇಷನ್ ಮಾಡ್ತಿದ್ರೆ ಹೊಸದಾಗಿ. ಸೊ ಹಾಗಾಗಿ ಅಷ್ಟೇನು ಕ್ರೌಡ್ ಇರೋದಿಲ್ಲ. ಅದು ವಾರಗಳಲ್ಲಿ ರಶ್ ಇರುತ್ತೆ. ಸೋಮವಾರ ಶುಕ್ರವಾರ ಆದರೆ ಇವಾಗ ಇದು ಸೇವೆಗಳು ಮಾಡ್ತಿರ್ತಾರೆ. ಮುತ್ತೈದೆಯರು ಪೂಜೆ ಮಾಡೋ ಅಂಥದ್ದು ಅದೆಲ್ಲ ಇರುತ್ತೆ. ಸೊ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪನೂ ಕ್ರೌಡ್ ಇಲ್ಲ. ಆರಾಮವಾಗಿ ಬೇಗನೆ ದರ್ಶನ ಮಾಡ್ಕೊಬಿಡ್ಬೋದು. ಅದು ಅಲ್ಲದೆ ನಮ್ಮ ಪಾಪಗೆ ಮುಡಿ ಆ ಥರದ್ದೇನೂ ಇಲ್ಲ. ಜಸ್ಟ್ ಹಾಗೆ ಸುಮ್ಮನೆ ಮನೆ ದೇವರಲ್ವ ಅಂತ ಹೇಳಿ ನಮ್ಮ ಸಮಾಧಾನಕ್ಕೆ ಬಂದು ಜಸ್ಟ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ. ಸೊ ಹಾಗಾಗಿ ಬೇಗನೆ ಹೊರಡ್ಬೋದು. ಎಲ್ಲ
ಐಸ್ ಕ್ರೀಮ್ ಎಲ್ಲ ತಿನ್ನಬೇಕಾದ್ರೆ ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಂಡಿದ್ದ. ಸೊ ಅವ್ರ ಪಪ್ಪ ಬೈತಾ ಇದ್ರು, ಅದಕ್ಕೆ ಅವರೇ ಬಂದು ಎತ್ಕೊಳ್ಳಿ ಅಂತ ಹೇಳಿ ಹಠ ಮಾಡಿಕೊಂಡು ಬರ್ದೇನೆ ಕೂತಿದ್ದೇನೆ ಸ್ಟೆಪ್ಸ್ ಮೇಲೆ. ಹಾಗೆ ನಾವು ಇಲ್ಲಿ ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಬಂದರೆ ಇಲ್ಲಿ ಕಾವೇರಿ ನದಿ ಹರಿಯುವಂಥ ಒಂದು ಬ್ಯೂಟಿಫುಲ್ ವ್ಯೂನ ನಾವು ನೋಡ್ಬೋದು. ಹಾಗೆ ಇಲ್ಲಿ ಅಕ್ಕಪಕ್ಕ ಗದ್ದೆಗಳಿದೆ, ಅದನ್ನು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕ ತೋಪುಗಳು ಅದೆಲ್ಲ ಒಂಥರ ಪುಟಾಣಿ ದ್ವೀಪಗಳ ಥರ ಕಾಣಿಸ್ತಿರುತ್ತೆ, ನೀರೆಲ್ಲ ಇರುವಂಥದ್ದು. ನೋಡೋದಕ್ಕಂತೂ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬೆಟ್ಟದ ಮೇಲೆ ನಿಂತು ನೋಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವ್ಯೂ ಎಲ್ಲ. ಹಾಗೆ ಬೆಟ್ಟದ ಮೇಲೆ ತಂಪಾಗಿ ತಣ್ಣಗೆ ಗಾಳಿ ಬೀಸ್ತಿರುತ್ತೆ, ಒಂಥರ ಹಿತ ಅಂತ ಅನ್ನಿಸ್ತಿರುತ್ತೆ. ಹಾಗೆಯೇ ನಾವು ನೋಡಿ ಇವಾಗ ಇಲ್ಲಿ ನೋಡ್ತಿರುವಂತಹ ದೃಶ್ಯ ಇದು ಟೆಂಪಲ್ ಒಳಗಡೆ ಇರುವಂಥದ್ದು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇದನ್ನೆಲ್ಲ ನಿಮಗೆ ನಾನು ಕ್ಲಿಪ್ಪಿಂಗ್ನ ಹಾಕಿದ್ದೆ. ಆವಾಗ ಕೆಲಸ ಎಲ್ಲ ಸ್ಟಾರ್ಟ್ ಆಗಿತ್ತು. ಇವಾಗಲೂ ಅಷ್ಟೇ, ಅದು ಇನ್ನೂ ಕಂಪ್ಲೀಟ್ ಆಗೋದಕ್ಕೆ ಒಂದು 3-4 ಇಯರೇ ಬೇಕು ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಒಂದು 20% ಅಷ್ಟೇ ಅದು ಆಗಿರುವಂಥದ್ದು ಕೆಲಸ. ಇನ್ನೂ ತುಂಬಾ ಕೆಲಸ ಪೆಂಡಿಂಗಲ್ಲಿದೆ. ಇವಾಗಿನ ಮುಡುಕ್ತಿರೋ ದೃಶ್ಯ ಈ ರೀತಿ ಇದೆ. ದೇವರುಗಳನ್ನು ಚಿಕ್ಕ ಚಿಕ್ಕ ಮಂಟಪಗಳಾಗಿ ಮಾಡಿ ಅಲ್ಲಿ ಶೀಟ್ ಮುಖಾಂತರ ಮಾಡಿ ಅಲ್ಲಿ ದೇವರ ಪ್ರತಿಮೆಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ಇವಾಗ. ಹಾಗೆಯೇ ಪೂಜೆ ಮಾಡಿಸೋ ಜೊತೆಗೆ ಅರ್ಚನೆ ಮಾಡಿಸೋಣ ಅಂತ ಹೇಳಿ ಬಿಲ್ವಾರ್ಚನೆ ಮತ್ತು ಕುಂಕುಮಾರ್ಚನೆ ಕೂಡ ಮಾಡಿಸಿದ್ವಿ. ಇಲ್ಲಿ ಪಾರ್ವತಿ ಅಮ್ಮನಿಗೆ ಮಡಲಕ್ಕಿ ಕೂಡ ಕೊಡ್ಬೋದು ನಾವೇನಾದರೂ ಅರ್ಕೆ ಮಾಡ್ಕೊಂಡಿದ್ರೆ. ಈ ಒಂದು ದೇವಾಲಯ ತಲಕಾಡಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ, ತುಂಬ ನಿಯರಲ್ಲಿದೆ ಇದು. ಕಾವೇರಿ ತೀರದ ಬೆಟ್ಟದ ಮೇಲಿರುವಂತಹ ಈ ದೇವಾಲಯ ಮಹಾಭಾರತದ ಕಾಲದಲ್ಲಿ ಅರ್ಜುನ ಅಜ್ಞಾತವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಮಾರ್ಗವಾಗಿ ಸಂಚರಿಸುವಾಗ ಮಲ್ಲಿಕಾ ಎಂಬ ಪುಷ್ಪದಿಂದ ಶಿವಲಿಂಗಕ್ಕೆ ಅರ್ಚನೆ ಮಾಡಿದ್ದಂಥದ್ದು. ಅದಕ್ಕಾಗಿ ಈ ದೇವರಿಗೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂತು ಅಂತ ಕೂಡ ನಾವು ಹೇಳಲಾಗುತ್ತೆ. ತಲಕಾಡಿನ ಪಂಚಲಿಂಗ ದರ್ಶನದ ಪಂಚಲಿಂಗಗಳಲ್ಲಿ ಇದು ಕೂಡ ಒಂದು. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದರೆ ಮಲ್ಲಿಕಾರ್ಜುನ ರಥೋತ್ಸವಕ್ಕೆ ಯಾವಾಗ ಮುಡುಕ್ತೊರೆಯಲ್ಲಿ ಮಲ್ಲಿಕಾರ್ಜುನ ರಥೋತ್ಸವ ಆಗುತ್ತೆ ಅದರ ಒಂದು ವಾರದ ಮುಂಚಿತವಾಗಿ ದನಗಳ ಜಾತ್ರೆ ಕೂಡ ಮಾಡ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದಂತೂ. ಯಾರಿಗೆ ಯಾವ ದನಗಳು ಅಂದರೆ ಹಸು ರಾಸುಗಳು ಅವ್ರಿಗೆ ಇಷ್ಟವಾಗಿರುವಂತಹ ರಾಸುಗಳನ್ನು ಅಥವಾ ಹಸು ಅಥವಾ ಎತ್ತುಗಳನ್ನು ಕೊಂಡುಕೊಳ್ತಾರೆ ಇಲ್ಲಿ ಬಂದು ಜಾತ್ರೆಯಲ್ಲಿ. ಅದಕ್ಕೆ ಅಲಂಕಾರವನ್ನು ಮಾಡಿ ಮೆರವಣಿಗೆ ಕೂಡ ಮಾಡ್ತಾರೆ. ಅದು ಇಲ್ಲಿನ ಒಂದು ವಿಶೇಷವಾದಂತಹ ಪದ್ಧತಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಮೂಲ ದೇವರ ಫೋಟೋ ಅಥವಾ ವಿಡಿಯೋನ ಮಾಡುವಂಥ ಒಂದು ಪದ್ಧತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಅದ್ರದ್ದೇನೋ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಜಾಸ್ತಿ ಜನ ಇಲ್ಲ ಅನ್ನೋ ಕಾರಣಕ್ಕೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಷ್ಟೊತ್ತು ನಿಂತು ಬೇಕಾದರೂ ನೋಡ್ಬೋದಿತ್ತು. ಎಲ್ಲ ಸಮಾಧಾನವಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಅದೆಲ್ಲ ಆಗಿದ ನಂತರ ಇಲ್ಲಿ ಪಕ್ಕದಲ್ಲಿ ಹಿಂದ್ಗಡೆನೇ ಇಲ್ಲಿ ನವಗ್ರಹಗಳ ಒಂದು ಟೆಂಪಲ್ ಇದೆ. ಹಾಗೆ ಮಾದೇಶ್ವರನ ಕೂಡ ಒಂದು ಟೆಂಪಲ್ ಇದೆ. ಅಲ್ಲಿ ಬಂದು ಪೂಜೆಯನ್ನು ಮಾಡಿಸ್ತಿದ್ದೀನಿ. ಸೋಮಣ್ಣ ಶಿವನಃ, ಮೀನಾಕ್ಷರಣ್ಣಃ, ವಿಷ್ಣುಶ್ರವಣಃ, ನಾಗೇಶ್ವರಣ್ಣಃ, ನಾಕ್ಷಾನಂದಃ, ಸಕಲಂ ಸಹ ದರ್ಶನ ಎಲ್ಲ ಮಾಡ್ಕೊಂಡಿದ ನಂತರ ಮತ್ತೆ ಕೆಳಗಡೆ ಬಂದ್ವಿ ವಾಪಸ್ ಹೋಗೋದಕ್ಕೆ ಅಂತ ಹೇಳಿ. ಇಲ್ಲಿ ನೋಡ್ತಿರೋದು ಈ ಬಸವ. ನಾವೇನೇ ಅಂದ್ಕೊಂಡ್ರೂ ಕೂಡ ಇದು ದಾಟಿದ್ರೆ, ನಾವು ಮಲ್ಕೊಂಡಾಗ ಇದು ದಾಟಿದ್ರೆ ನೆರವೇರುತ್ತೆ ಅನ್ನೋ ಅಂಥದ್ದು ಒಂದು ಪದ್ಧತಿ. ಅದು ನಿಜ ಕೂಡ ಹೌದು. ಯಾರ್ಯಾರಿಗೆ ಮನೆ ದೇವರಾಗಿರುತ್ತೆ ಅಲ್ಲಿ ಅಂಥ ಊರಿಗೆ ಅದನ್ನು ಕರೆಸಿ ಕೂಡ ನಾವು ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಅದೆಲ್ಲ ಮುಗಿದ ನಂತರ ನಾವಿಲ್ಲಿ ನೆಕ್ಸ್ಟ್ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಅತ್ತೆ ಅರ್ಕೆ ಮಾಡ್ಕೊಂಡಿದ್ರಂತೆ. ನಾವು ಮದುವೆ ಆದಾಗ ಅಥವಾ ನಾವು ಯಾವಾಗ ಮುಡುಕ್ತೆರೆಗೆ ಬಂದರೂ ಕೂಡ ಇಲ್ಲಿಗೆ ನಾವು ಬರ್ತೀವಿ, ಮಾದೇಶ್ವರನ ಟೆಂಪಲ್ಗೆ. ಇದಿರುವಂಥದ್ದು ಹಿರಿಯೂರು ಇರುತ್ತಲ್ಲ, ಮುಡುಕ್ತೆರೆಗೆ ನಿಯರ್ ಇದೆ ಇದು ಮಾದಾಪುರ, ಅಲ್ಲಿ ಇರುವಂಥ ಒಂದು ಟೆಂಪಲ್ ಇದು. ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇದು ಕೂಡ ನಾವೇನೇ ಅಂದ್ಕೊಂಡ್ರು ನೆರವೇರುತ್ತೆ ಅನ್ನೋವಂಥದ್ದು. ಆ ಒಂದು ರೀಸನ್ಗೆ ಅರ್ಕೆ ತೀರಿಸೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಆದರೆ ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಷ್ಟೇ ಓಪನ್ ಇರೋದಂತೆ, ಅದು ಬಿಟ್ಟರೆ ವಾರಗಳಲ್ಲಿರುತ್ತಂತೆ. ಸೊ ನಾವು ಬಂದಿದ್ದು ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಪಕ್ಕದ ಊರಂತೆ ಅರ್ಚಕರ ಮನೆ ಇರುವಂಥದ್ದು. ಅವ್ರ ಮನೆಗೆ ಹೋಗಿ ಅರ್ಚಕರನ್ನು ನಾವು ಕರ್ಕೊಂಡು ಬಂದ್ವಿ. ಹೋಗಿ ಅವ್ರ ಊರಿಗೇ ಹೋಗಿ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ನಡ್ಕೊಂಡೆಲ್ಲ ಬರೋದಕ್ಕಾಗಲ್ಲ ಅಂತ ಹೇಳಿದರು. ಕರ್ಕೊಂಡು ಬಂದು ಟೆಂಪಲ್ನ ಓಪನ್ ಮಾಡಿಸಿ
ಆಮೇಲೆ ನಾವು ಪೂಜೆಯನ್ನು ಮಾಡಿಸ್ಕೊಂಡ್ವಿ. ಇದು ಅಷ್ಟೇ ತುಂಬ ಹಳೆಯ ಕಾಲದ ದೇವಸ್ಥಾನ, ಕಲ್ಲಿನಿಂದನೇ ಮಾಡಿರೋವಂಥದ್ದು. ಹೇಗೋ ಬರೋದು ಬಂದಿದ್ದೀವಲ್ಲ ಅಂತ ಹೇಳಿ ಮತ್ತೆ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಹರಕೆ ತೀರ್ಸೋಣ ಅಂತ ಹೇಳಿ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಈ ಟೆಂಪಲ್ ಕೂಡ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. महेंद्र कुमार नाम से भार्यः पवित्र नामनः विश्रुत नामधेयस्यः पुत्र पौत्र परशुराम नामधेयस्यः भार्य बन्धुमित्रवर्गेण क्षेमः स्थैर्यवीर्य विजय अभयायुरारोग्यैश्वर्यारोग्यर्थं धर्मार्थकाममोक्षात् चतुर्विधा फलपुरुषार्थसिद्ध्यर्थम् इष्टकाम्यार्थसिद्ध्यर्थं समस्त सर्वोपशांत्यर्थं समस्त सन्मंगल ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡ್ಕೊಂಡಿದ ನಂತರ ಮತ್ತೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡೇ ಕೀ ಎಲ್ಲ ಹಾಕ್ಕೊಟ್ರು. ಮತ್ತೆ ವಾಪಸ್ ಅವ್ರನ್ನ ಮನೆಗೆ ಬಿಟ್ಟು ಆನಂತರ ನಾವು ವಾಪಸ್ ಊರಿಗೆ ಬಂದ್ವಿ. ಆನ್ ದ ವೇ ಊರಿಗೆ ಬರಬೇಕಾದ್ರೆ ಹಾಗೆ ಚಿಕ್ಕತ್ತೆ ಮನೆಗೆ ಕೂಡ ಹೋದ್ವಿ. ಅಲ್ಲಿ 1 ವೀಕ್ ಬ್ಯಾಕ್ ಟೆಂಪಲ್ ಓಪನ್ ಆಗಿತ್ತು, ಅದಕ್ಕೆಲ್ಲ ಇನ್ವೈಟ್ ಮಾಡಿದರು. ಹೋಗೋದಕ್ಕಾಗಿರಲಿಲ್ಲ, ಹಸ್ಬೆಂಡ್ಗೆ ರಜೆ ಇರಲಿಲ್ಲ. ನೀನು ಹೋಗು ಅಂತ ಹೇಳಿದರು. ನನಗೆ ಬಸ್ಸಲ್ಲಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಕೂಡ ಬಂದಿರಲಿಲ್ಲ. ಒಟ್ಟಿಗೆ ಹೋದ್ರಾಯ್ತು ಅಂತ ಹೇಳಿ ಸುಮ್ಮನೆ ಇದ್ವಿ. ಅಪ್ಪ ಅಮ್ಮನೂ ಕೂಡ ಕರೆದಿದ್ರು, ಅವರು ಹೋಗೋದಕ್ಕಾಗಿರಲಿಲ್ಲ, ಮದುವೆ ಇದೆ ಅಂತ ಹೇಳಿ. ಇವಾಗ ಹೇಗೂ ಎಲ್ಲರೂ ಹೋಗಿದ್ದೀವಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಬಂದ್ವಿ ಚಿಕ್ಕತ್ತೆ ಮನೆಗೆ. ನಾನು ತುಂಬ ದಿನ ಆಗಿತ್ತು ಹೋಗಿ, ಪಾಪ ಆದಮೇಲೆ ನಾನು ಹೋಗೇ ಇರಲಿಲ್ಲ, ಮದುವೆ ಸ್ಟಾರ್ಟಿಂಗಲ್ಲಿ ಹೋಗಿದ್ದು. ಸೊ ಅಲ್ಲಿಗೆ ಬಂದು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳಿ ಹೋದ್ವಿ. ಒಂದು 4 o'clock 4:30 ಆ ರೀತಿ ಆಗಿತ್ತೇನೋ ಹೋಗೋ ಅಷ್ಟರಲ್ಲಿ. ಹಾಗೆಯೇ ಚಿಕ್ಕತ್ತೆ ಮಗಳು ಕೂಡ ಒಂದೇ ಊರಿಗೇನೆ ಮದುವೆ ಆಗಿರುವಂಥದ್ದು, ಅವ್ರ ಮನೆ ಕೂಡ ಹೋಗಬೇಕಿತ್ತು, ಅಲ್ಲಿಗೂ ಹೋಗಿದ್ವಿ. ಹಾಗೆ ಟೆಂಪಲ್ ಓಪನ್ ಆಗಿತ್ತಲ್ಲ ಅಂತ ಹೇಳಿ ಟೆಂಪಲ್ಗೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವರೇನೇ ಟೆಂಪಲ್ ಪೂಜೆಯನ್ನು ಮಾಡ್ತಿರುವಂಥದ್ದು. ಅದು ಹೊಸ ಟೆಂಪಲ್ ಆಗಿರೋದ್ರಿಂದ 48 ಡೇಸು ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಕರ್ಕೊಂಡು ಹೋದರು. ನೋಡ್ಕೊಂಡು ಬರೋಣ ಅಂತ ಹೇಳಿ ಟೆಂಪಲ್ಗೂ ಕೂಡ ಬಂದ್ವಿ. ಅತ್ತೆ ಮನೆ ಪಕ್ಕನೇ ಒಂದು 2-3 ಟೆಂಪಲ್ ಇರುವಂಥದ್ದು, ಎಲ್ಲ ಅಕ್ಕಪಕ್ಕನೇ ಇದೆ, ತುಂಬ ನಿಯರಲ್ಲೇ. ಸೊ ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಇವತ್ತು ಬೆಳಿಗ್ಗೆಯಿಂದನೂ ಅಷ್ಟೇ ಎಲ್ಲ ದೇವ್ರ ದರ್ಶನಗಳು ಕೂಡ ಆಗ್ತಾಯಿದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಏಕೆಂತಂದರೆ ದೇವ್ರ ಬಳಿ ನಾವು ಹೋಗೋದಿಲ್ವಂತೆ, ದೇವರು ನಮ್ಮನ್ನು ಕರೆಸ್ಕೋತಾನೆ ಅಂತ ಹೇಳ್ತಾರೆ ಹಿರಿಯರು. ಸೊ ಹಾಗಾಗಿ ಎಲ್ಲ ದೇವ್ರ ದರ್ಶನ ಆಗ್ತಿರೋದೊಂದು ತುಂಬಾ ಖುಷಿ ಆಗ್ತಾಯಿದೆ. ಯಾವಾಗ ಬಂದ್ರೇನು ದೇವ್ರ ದರ್ಶನ ಮಾಡೋದಷ್ಟೇ ಇಂಪಾರ್ಟೆಂಟು ಅನ್ನೋವಂಥದ್ದು ಒಂದು ನಂದು ನಂಬಿಕೆ. ಸೊ ತುಂಬಾ ಖುಷಿ ಆಯಿತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಅತ್ತೆ ಮನೆಗೆ ಬಂದ್ವಿ. ಅವರು ಇರಿ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು, ಬಟ್ ಇರೋದಕ್ಕಾಗಲ್ಲ. ನಾವು ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರೋದ್ರಿಂದ ಹಸ್ಬೆಂಡ್ಗೆ ರಜೆ ಇಲ್ಲ ಅಂತ ಹೇಳಿ ವಾಪಸ್ ಬಂದುಬಿಟ್ವಿ. ಒಂದು 8 o'clock ಮೇಲೇ ಆಗ್ಬಿಟ್ಟಿತ್ತು ಅನಿಸುತ್ತೆ ಅಲ್ಲೇ. ಹಾಗೆ ಅಲ್ಲಿ ಒಂದು ಪುಟಾಣಿದು ಒಂದು ಬೆಕ್ಕು ಮರಿ ಹಾಕಿತ್ತು. ನನ್ನ ಮಗನಿಗೆ ಈ ಥರ ತುಂಬ ಇಷ್ಟ, ಡಾಗು ಈ ಥರ ಕ್ಯಾಟ್ ಅಂದರೆ ಸಖತ್ ಇಷ್ಟ ಅವನಿಗೆ. ನೋಡ್ಕೊಂಡು ಒಂಥರ ಖುಷಿ ಪಡ್ತಾನೆ. ಸೊ ಅದನ್ನು ತೋರಿಸ್ತಾಯಿದ್ರು ಅವರು. ಅವ್ನಿಗೆ ಸಖತ್ ಇಷ್ಟ ಆಗ್ತಾಯಿತ್ತು. ಪುಟಾಣಿದಿತ್ತು, ಅದು ತುಂಬಾ ಚೆನ್ನಾಗಿತ್ತು. ಅದನ್ನ ಹಿಡ್ಕೋಬೇಕು ಅಂತ ಆಸೆ ಪಡ್ತಿದ್ದ ಅವನು, ಹೆದರ್ಕೋತಿದ್ದಾದರೆ ಅವನು. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿ ಖುಷಿ ಪಡ್ತಾ ಇದ್ದ. ಅದನ್ನು ಇರಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಬೇಕಮ್ಮ ನಿಂಗೆ ಇಶು, ಬೇಕಾ ನಿಂಗೆ? ಮತ್ತೆ ವಾಪಸ್ಸು ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ಇವಾಗ ಬಸವ ಜಯಂತಿ ಇವಾಗ ಜಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆನೂ ಅಷ್ಟೇ ಬಸವ ಜಯಂತಿ ಮಾಡ್ತಿರ್ತಾರೆ. 1 month 2 month ಆ ಥರ ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು ಗ್ರ್ಯಾಂಡಾಗಿ. ಸೊ ಇಲ್ಲಿ ಕೂಡ ಬಸವ ಜಯಂತಿ ಹಬ್ಬನ ಮಾಡ್ತಾಯಿದ್ರು. ಅದೇನೋ ಒಂಥರ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಒಂದು ಕ್ಲಿಪ್ ತಗೊಂಡೆ. ಇವಾಗ ಅಮ್ಮನ ಮನೆಗೆ ಹೋಗ್ತಿದ್ದೀವಿ ಎಲ್ಲರೂ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮು 10 o'clock ಆಗಿದೆ. ತುಂಬಾ ಟಯರ್ಡ್ ಆಗಿದೆ. ಬೆಳಗ್ಗೆ ಸ್ವಲ್ಪ ರೆಸ್ಟೇ ಇಲ್ಲ ಅಂತ ಅನ್ನಿಸ್ತಿದೆ, ಬರೀ ಜರ್ನಿನೇ ಆಗೋಯ್ತು. ಸೊ
ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಬೇಕು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಬಾಯ್ ಹೇಳಿ ಸಿನಿಮಾ. ಬಾಯ್. ಗುಡ್ ನೈಟ್ ಆಲ್. ಬಾಯ್. Bye bye.